ಚಿನ್ನ ವಂಚಕಿ ಐಶ್ವರ್ಯ ಗೌಡ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ಕೆಲ ಸಚಿವರ ಹೆಸರುಗಳು ತಳುಕು ಹಾಕಿಕೊಳ್ತು ಕೋಟಿ ಕೋಟಿ ವ್ಯವಹಾರದಲ್ಲಿ ಈಕೆ ಭಾಗಿಯಾಗಿದ್ದಾಳೆ ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂತು. ಮೂರು ಪ್ರಕರಣ ದಾಖಲಾದ್ರೂ ಕೂಡ ಇಲ್ಲಿ ತನಕ ಈಕೆಯ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ದಾಳೆ ಈಕೆ ಅಂತ ಈ ಜಾಲವನ್ನ ನೋಡಿದಾಗ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಐಶ್ವರ್ಯ ಗೌಡ ಕರ್ಮಕಾಂಡಗಳು ಒಂದೊಂದೇ ಪ್ರಕರಣಗಳು ಹೊರ ಬರುತ್ತಲೇ ಇದೆ. ಇದೀಗ ಐನಾತಿಯ ಲಿಂಕ್ ಎಲ್ಲಿವರೆಗೂ ಇತ್ತು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಟ್ರಾನ್ಸ್ಫರ್ ಆಗಿದ್ದ ತನಿಖಾಧಿಕಾರಿಯಿಂದಲೇ ತನಿಖೆ ಚುರುಕುಗೊಂಡಿದೆ. ಟ್ರಾನ್ಸ್ಫರ್ ಆಗಿದ್ದ ಪೊಲೀಸರಿಂದಲೇ ಶುರು ತನಿಖೆ. ಐಶ್ವರ್ಯ ಗೌಡ ಕೇಸ್ ತನಿಖೆಗಿಳಿದ ಭರತ್ ರೆಡ್ಡಿ. ಹೌದು, ಭರತ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಟ್ರಾನ್ಸ್ಫರ್ ಆರ್ಡರ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಹೀಗಾಗಿ ಮತ್ತೆ ಬ್ಯಾಟರಾಯನಪುರ ಎಸಿಪಿಯಾಗಿ ಮುಂದುವರೆದಿದ್ದಾರೆ. ವರ್ಗಾವಣೆ ಆರ್ಡರ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಎಸಿಪಿ ಭರತ್ ರೆಡ್ಡಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಕೇಸ್ ಸಂಬಂಧ ಐಶುಗೆ ಡ್ರಿಲ್ ನಡೆಸಿದ್ದಾರೆ. ತನಿಖೆ ವೇಳೆ ಐಶ್ವರ್ಯ ವಂಚನೆ ಕಥೆಗಳು ಬಯಲು. ವೈದ್ಯರನ್ನ ಟಾರ್ಗೆಟ್ ಮಾಡಿ ವಂಚನೆಗೆ ಯತ್ನಿಸಿದ್ಲ. ಭರತ್ ರೆಡ್ಡಿ ತನಿಖೆ ಚುರುಕುಗೊಳಿಸುತ್ತಿದ್ದಂತೆ 2 ದಿನಗಳ ಹಿಂದೆ ಐಶ್ವರ್ಯಾಳನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಬೇರೆ ಆರೋಪಗಳಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ್ದಾರೆ. ವೈದ್ಯರನ್ನ ಟಾರ್ಗೆಟ್ ಮಾಡಿ ವಂಚನೆಗೆ ಯತ್ನಿಸಿದ್ಲ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಸುಮಾರು 20 ಜನ ವೈದ್ಯರಿಗೆ ಐಶ್ವರ್ಯ ವಂಚನೆ ಮಾಡಿರೋ ಮಾಹಿತಿ ಲಭ್ಯವಾಗಿದೆ. ವೈದ್ಯರನ್ನ ಟಾರ್ಗೆಟ್ ಮಾಡಿದ್ದ ಐಶ್ವರ್ಯ ಲಿಂಕ್ ಅಮೆರಿಕಾಗೂ ರೀಚ್ ಆಗಿತ್ತು ಎನ್ನಲಾಗಿದೆ. ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟರ್ ಒಬ್ಬರಿಗೆ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಕರೆ ಮಾಡೋದು ಬಿಸ್ನೆಸ್ ಮೆನ್ ಅಂತ ಹೇಳಿ ಪರಿಚಯ ಮಾಡಿಕೊಳ್ಳೋದು, ನಂತರ ರಾಜಕೀಯ ವ್ಯಕ್ತಿಗಳ ಹೆಸರು ಬಳಸಿ ಸುಳ್ಳು ಹೇಳಿ ಇನ್ವೆಸ್ಟ್ಮೆಂಟ್ಗೆ ಬೇಡಿಕೆ ಇಡ್ತಿದ್ಲಂತೆ. ಸುಮಾರು 20 ಡಾಕ್ಟರ್ಸ್ಗೆ ಇನ್ವೆಸ್ಟ್ಮೆಂಟ್ಗೆ ಪ್ರಯತ್ನಿಸಿದ್ಲು ಎನ್ನಲಾಗಿದೆ. ಸದ್ಯ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಬಂದ ಬೆನ್ನಲ್ಲೇ ಎಸಿಪಿ ಭರತ್ ರೆಡ್ಡಿಯಿಂದ ತನಿಖೆ ಚುರುಕಾಗಿದೆ. ಯಾರಿಗೆಲ್ಲ ಮೋಸ ಆಗಿದೆ ಅವರ ಸಂಪರ್ಕಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ತನಿಖಾಧಿಕಾರಿಗಳ ಟೀಮ್. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನ ವಂಚಕಿ ಐಶ್ವರ್ಯ ಗೌಡ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ಕೆಲ ಸಚಿವರ ಹೆಸರುಗಳು ತಳುಕು ಹಾಕಿಕೊಳ್ತು ಕೋಟಿ ಕೋಟಿ ವ್ಯವಹಾರದಲ್ಲಿ ಈಕೆ ಭಾಗಿಯಾಗಿದ್ದಾಳೆ ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂತು. ಮೂರು ಪ್ರಕರಣ ದಾಖಲಾದ್ರೂ ಕೂಡ ಇಲ್ಲಿ ತನಕ ಈಕೆಯ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ದಾಳೆ ಈಕೆ ಅಂತ ಈ ಜಾಲವನ್ನ ನೋಡಿದಾಗ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಐಶ್ವರ್ಯ ಗೌಡ ಕರ್ಮಕಾಂಡಗಳು ಒಂದೊಂದೇ ಪ್ರಕರಣಗಳು ಹೊರ ಬರುತ್ತಲೇ ಇದೆ. ಇದೀಗ ಐನಾತಿಯ ಲಿಂಕ್ ಎಲ್ಲಿವರೆಗೂ ಇತ್ತು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಟ್ರಾನ್ಸ್ಫರ್ ಆಗಿದ್ದ ತನಿಖಾಧಿಕಾರಿಯಿಂದಲೇ ತನಿಖೆ ಚುರುಕುಗೊಂಡಿದೆ. ಟ್ರಾನ್ಸ್ಫರ್ ಆಗಿದ್ದ ಪೊಲೀಸರಿಂದಲೇ ಶುರು ತನಿಖೆ. ಐಶ್ವರ್ಯ ಗೌಡ ಕೇಸ್ ತನಿಖೆಗಿಳಿದ ಭರತ್ ರೆಡ್ಡಿ. ಹೌದು, ಭರತ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಟ್ರಾನ್ಸ್ಫರ್ ಆರ್ಡರ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಹೀಗಾಗಿ ಮತ್ತೆ ಬ್ಯಾಟರಾಯನಪುರ ಎಸಿಪಿಯಾಗಿ ಮುಂದುವರೆದಿದ್ದಾರೆ. ವರ್ಗಾವಣೆ ಆರ್ಡರ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಎಸಿಪಿ ಭರತ್ ರೆಡ್ಡಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಕೇಸ್ ಸಂಬಂಧ ಐಶುಗೆ ಡ್ರಿಲ್ ನಡೆಸಿದ್ದಾರೆ. ತನಿಖೆ ವೇಳೆ ಐಶ್ವರ್ಯ ವಂಚನೆ ಕಥೆಗಳು ಬಯಲು. ವೈದ್ಯರನ್ನ ಟಾರ್ಗೆಟ್ ಮಾಡಿ ವಂಚನೆಗೆ ಯತ್ನಿಸಿದ್ಲ.
ಭರತ್ ರೆಡ್ಡಿ ತನಿಖೆ ಚುರುಕುಗೊಳಿಸುತ್ತಿದ್ದಂತೆ 2 ದಿನಗಳ ಹಿಂದೆ ಐಶ್ವರ್ಯಾಳನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಬೇರೆ ಬೇರೆ ಆರೋಪಗಳಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ್ದಾರೆ. ವೈದ್ಯರನ್ನ ಟಾರ್ಗೆಟ್ ಮಾಡಿ ವಂಚನೆಗೆ ಯತ್ನಿಸಿದ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಸುಮಾರು 20 ಜನ ವೈದ್ಯರಿಗೆ ಐಶ್ವರ್ಯ ವಂಚನೆ ಮಾಡಿರೋ ಮಾಹಿತಿ ಲಭ್ಯವಾಗಿದೆ. ವೈದ್ಯರನ್ನ ಟಾರ್ಗೆಟ್ ಮಾಡಿದ್ದ ಐಶ್ವರ್ಯ ಲಿಂಕ್ ಅಮೆರಿಕಾಗೂ ರೀಚ್ ಆಗಿತ್ತು ಎನ್ನಲಾಗಿದೆ. ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟರ್ ಒಬ್ಬರಿಗೆ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಕರೆ ಮಾಡೋದು ಬಿಸ್ನೆಸ್ ಮೆನ್ ಅಂತ ಹೇಳಿ ಪರಿಚಯ ಮಾಡಿಕೊಳ್ಳೋದು, ನಂತರ ರಾಜಕೀಯ ವ್ಯಕ್ತಿಗಳ ಹೆಸರು ಬಳಸಿ ಸುಳ್ಳು ಹೇಳಿ ಇನ್ವೆಸ್ಟ್ಮೆಂಟ್ಗೆ ಬೇಡಿಕೆ ಇಡ್ತಿದ್ಲಂತೆ. ಸುಮಾರು 20 ಡಾಕ್ಟರ್ಸ್ಗೆ ಇನ್ವೆಸ್ಟ್ಮೆಂಟ್ಗೆ ಪ್ರಯತ್ನಿಸಿದ್ಲು ಎನ್ನಲಾಗಿದೆ. ಸದ್ಯ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಬಂದ ಬೆನ್ನಲ್ಲೇ ಎಸಿಪಿ ಭರತ್ ರೆಡ್ಡಿಯಿಂದ ತನಿಖೆ ಚುರುಕಾಗಿದೆ. ಯಾರಿಗೆಲ್ಲ ಮೋಸ ಆಗಿದೆ ಅವರ ಸಂಪರ್ಕಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ತನಿಖಾಧಿಕಾರಿಗಳ ಟೀಮ್. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನ ವಂಚಕಿ ಐಶ್ವರ್ಯ ಗೌಡ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ಕೆಲ ಸಚಿವರ ಹೆಸರುಗಳು ತಳುಕು ಹಾಕಿಕೊಳ್ತು ಕೋಟಿ ಕೋಟಿ ವ್ಯವಹಾರದಲ್ಲಿ ಈಕೆ ಭಾಗಿಯಾಗಿದ್ದಾಳೆ ಎನ್ನುವಂತ ವಿಚಾರ ಮುನ್ನೆಲೆಗೆ ಬಂತು. 3 ಪ್ರಕರಣ ದಾಖಲಾದ್ರೂ ಕೂಡ ಇಲ್ಲಿ ತನಕ ಈಕೆಯ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ದಾಳೆ ಈಕೆ ಅಂತ ಈ ಜಾಲವನ್ನ ನೋಡಿದಾಗ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಐಶ್ವರ್ಯ ಗೌಡ ಕರ್ಮಕಾಂಡಗಳು ಒಂದೊಂದೇ ಪ್ರಕರಣಗಳು ಹೊರ ಬರುತ್ತಲೇ ಇದೆ. ಇದೀಗ ಐನಾತಿಯ ಲಿಂಕ್ ಎಲ್ಲಿವರೆಗೂ ಇತ್ತು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಟ್ರಾನ್ಸ್ಫರ್ ಆಗಿದ್ದ ತನಿಖಾಧಿಕಾರಿಯಿಂದಲೇ ತನಿಖೆ ಚುರುಕುಗೊಂಡಿದೆ. ಟ್ರಾನ್ಸ್ಫರ್ ಆಗಿದ್ದ ಪೊಲೀಸರಿಂದಲೇ ಶುರು ತನಿಖೆ. ಐಶ್ವರ್ಯ ಗೌಡ ಕೇಸ್ ತನಿಖೆಗಿಳಿದ ಭರತ್ ರೆಡ್ಡಿ. ಹೌದು, ಭರತ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಟ್ರಾನ್ಸ್ಫರ್ ಆರ್ಡರ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಹೀಗಾಗಿ ಮತ್ತೆ ಬ್ಯಾಟರಾಯನಪುರ ಎಸಿಪಿಯಾಗಿ ಮುಂದುವರೆದಿದ್ದಾರೆ. ವರ್ಗಾವಣೆ ಆರ್ಡರ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಎಸಿಪಿ ಭರತ್ ರೆಡ್ಡಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಕೇಸ್ ಸಂಬಂಧ ಐಶುಗೆ ಡ್ರಿಲ್ ನಡೆಸಿದ್ದಾರೆ. ತನಿಖೆ ವೇಳೆ ಐಶ್ವರ್ಯ ವಂಚನೆ ಕಥೆಗಳು ಬಯಲು. ವೈದ್ಯರನ್ನ ಟಾರ್ಗೆಟ್ ಮಾಡಿ ವಂಚನೆಗೆ ಯತ್ನಿಸಿದ್ಲ. ಭರತ್ ರೆಡ್ಡಿ ತನಿಖೆ ಚುರುಕುಗೊಳಿಸುತ್ತಿದ್ದಂತೆ 2 ದಿನಗಳ ಹಿಂದೆ ಐಶ್ವರ್ಯಾಳನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಬೇರೆ ಬೇರೆ ಆರೋಪಗಳಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ್ದಾರೆ. ವೈದ್ಯರನ್ನ ಟಾರ್ಗೆಟ್ ಮಾಡಿ ವಂಚನೆಗೆ ಯತ್ನಿಸಿದ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಸುಮಾರು 20 ಜನ ವೈದ್ಯರಿಗೆ ಐಶ್ವರ್ಯ ವಂಚನೆ ಮಾಡಿರೋ ಮಾಹಿತಿ ಲಭ್ಯವಾಗಿದೆ. ವೈದ್ಯರನ್ನ ಟಾರ್ಗೆಟ್ ಮಾಡಿದ್ದ ಐಶ್ವರ್ಯ ಲಿಂಕ್ ಅಮೆರಿಕಾಗೂ ರೀಚ್ ಆಗಿತ್ತು ಎನ್ನಲಾಗಿದೆ. ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟರ್ ಒಬ್ಬರಿಗೆ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಕರೆ ಮಾಡೋದು ಬಿಸ್ನೆಸ್ ಮೆನ್ ಅಂತ ಹೇಳಿ ಪರಿಚಯ ಮಾಡಿಕೊಳ್ಳೋದು, ನಂತರ ರಾಜಕೀಯ ವ್ಯಕ್ತಿಗಳ ಹೆಸರು ಬಳಸಿ ಸುಳ್ಳು ಹೇಳಿ ಇನ್ವೆಸ್ಟ್ಮೆಂಟ್ಗೆ ಬೇಡಿಕೆ ಇಡ್ತಿದ್ಲಂತೆ. ಸುಮಾರು 20 ಡಾಕ್ಟರ್ಸ್ಗೆ ಇನ್ವೆಸ್ಟ್ಮೆಂಟ್ಗೆ ಪ್ರಯತ್ನಿಸಿದ್ಲು ಎನ್ನಲಾಗಿದೆ. ಸದ್ಯ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಬಂದ ಬೆನ್ನಲ್ಲೇ ಎಸಿಪಿ ಭರತ್ ರೆಡ್ಡಿಯಿಂದ ತನಿಖೆ ಚುರುಕಾಗಿದೆ. ಯಾರಿಗೆಲ್ಲ ಮೋಸ ಆಗಿದೆ ಅವರ ಸಂಪರ್ಕಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ತನಿಖಾಧಿಕಾರಿಗಳ ಟೀಮ್. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.